ಸಿದ್ದರಾಮಯ್ಯ ಅವರು ಹೇಳ್ತಾರೆ ಜಾಲಪ್ಪ ಅವರು ನಾವು ಸೇರ್ಕೊಂಡು ದೇವೇಗೌಡರನ್ನ ಬಿಡ್ರೆ ಸುಮ್ಮನೆ ಅದ್ರ ಬಗ್ಗೆ ಚರ್ಚೆ ಯಾವಾಗ ಸಿದ್ದರಾಮಯ್ಯ ರಾಜಕೀಯಕ್ಕೆ ಬಂದ ಯಾವಾಗ ಬಂದಿದೆ ಜಾಲಪ್ಪ ಬಂದಿದೆ ಸುಮ್ಮನೆ ನನ್ನಿಂದ ಅವರು ಆಡಿದ ಮಾತುಗಳಿಗೆ ನಾನೇನು ಕುಸ್ತು ಬಿದ್ದು ಹೋಗಿಲ್ಲ. ಅಂದರೆ ಆರೋಗ್ಯ ಲಿಮಿಟೆಡ್ ಒಂದು 92 ಇಂದ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರು ರೇವಣ್ಣ ಹೋರಾಟ ಮಾಡ್ತಾರೆ. ನಮ್ಮ ಪಕ್ಷದ ಶಾಸಕರು ಸೋತಿರಲಿ ಗೆದ್ದಿರಲಿ ಯಾರೂ ಹೋಗಲ್ಲ ಪಕ್ಷ. ಚನ್ನಪಟ್ಟಣ ಉಪಚುನಾವಣೆ ಸೋತ ತಕ್ಷಣ ತಲೆಗೆ ಒಂದೊಂದು ಮಾತನಾಡಲಿಕ್ಕೆ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ನಾಯಕರುಗಳು ಶುರು ಮಾಡಿದ್ರು ದೇವೇಗೌಡರು ರಾಜಕೀಯ ನಿವೃತ್ತಿ ತಗೊಳ್ಳಿ, ಯಾಕೆ ಅವ್ರು ಹೋರಾಟಕ್ಕೆ ಬರಬೇಕು ಅನ್ನೋದು. CP ಯೋಗೇಶ್ವರ್ ಅವರೇ ಆ ಮಾತು ಹೇಳೋದು. ಒಂದು ನಿಮಿಷ ಸಮಾಧಾನವಾಗಿದ್ದರೆ ಸೋಲು ಗೆಲುವು ಒಂದು ಪಕ್ಷದ ಅಸ್ತಿತ್ವನ ನಿರ್ಣಯ ಮಾಡಲ್ಲ. 8 ಸಾರಿ ಸೋತಿದ್ವಿ, 8 ಸಾರಿ ಗೆದ್ದಿದ್ವಿ. ಅದನ್ನೆಲ್ಲವನ್ನೂ ಒಂದು ಭಾಳ ಸಮಾಧಾನವಾಗೇ ಸ್ವೀಕಾರ ಮಾಡಿ ಜನ ಕೊಟ್ಟ ತೀರ್ಮಾನನ ನಾನು ಲಘುವಾಗಿ ಮಾತಾಡೋದಿಲ್ಲ. ಅದೇ ಜನ ನಮ್ಮನ್ನು ಮತ್ತೆ ವಾಪಸ್ಸು ಮೇಲೆ ಎತ್ಕೊಡೋ ಕಾಲನೂ ಬರುತ್ತೆ. 2028 ಉತ್ತರ ನನಗೆ ಅನುಭವ ಇದೆ. ಅದರಿಂದ ಇವರು ಯಾರು ನಾನು ಈ ಸೋಲು ಬಗ್ಗೆ ಏನು ಮುಳುಗೋಗಿದ್ದೀವಿ. ಥ್ಯಾಂಕ್ ಯು ಸರ್. ಇದು ಮಾಜಿ ಪ್ರಧಾನಿ ದೇವೇಗೌಡರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.